ಕಿರ್ಚಿ, ಯಾಕೆ ಯಾಕೆ ಹೇಳ್ತಿದ್ಯಾ? ಇಂಥ ಸಮಯದಲ್ಲಿ ಅಳಬಾರ್ದು. ಡಾಕ್ಟ್ರ್ ಹೇಳಿಲ್ವಾ? ಅದು ಅದು ರೀ, ಸಂತೋಷಕ್ಕೆ ಅಳು ಬರ್ತಾ ಇದೆ ರೀ. ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಸುಮ್ಮನಿರಕ್ಕೂ ಆಗ್ತಾ ಇಲ್ಲ ನನ್ನ ಕೈಲಿ. ಎಷ್ಟು ವರ್ಷದಿಂದ ಆಸೆ ಇಟ್ಕೊಂಡಿದ್ದೆ ಗೊತ್ತಾ, ಆದರೆ ನನಗೆ ಗೊತ್ತಾಗ್ಲಿಲ್ಲ. ಡಾಕ್ಟರ್ ಹತ್ರ ಹೋಗಿದ್ದು ಒಳ್ಳೇದೇ ಆಯಿತು. ಹೋಗಿದ್ದಕ್ಕಲ್ವಾ ಗೊತ್ತಾಯ್ತು. ಇಲ್ಲಾಂದರೆ ನೀನು ಅದು ಇದು ಕೆಲಸ ಮಾಡ್ಕೊತಿದ್ದೆ. ಇಂಥ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡಬಾರ್ದು ಅಂತಾರೆ. ಹೋಗಿದ್ದು ಒಳ್ಳೇದಾಯಿತು. ನೋಡು, ಇನ್ಮೇಲೆ ಜಾಸ್ತಿ ಆಯಾಸ ಮಾಡೋಕ್ಕೆ ಹೋಗ್ಬೇಡ. ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೊ. ದೊಡ್ಡದೆಲ್ಲ ಮಾಡೋಕ್ಕೆ ಹೋಗ್ಬೇಡ. ನಾನು ಇನ್ನು ಸಹಾಯ ಮಾಡ್ತೀನಿ. ನೀನಂತೂ ಒಳಗೆ ನಿಲ್ಸಲ್ಲ. ನಿನಗೆ ಹೆಂಗೆ ಸಮಾಧಾನ ಮಾಡ್ಬೇಕಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ತರಕಾರಿ, ಸೊಪ್ಪು, ಹಣ್ಣುಗಳನ್ನ ತೊಗೊಂಡು ಬರ್ತೀನಿ. ಇನ್ಮೇಲೆ ಸೊಪ್ಪು ತರಕಾರಿನ ಜಾಸ್ತಿ ತಿನ್ನಬೇಕು ಅಂತ ಹೇಳಿದಾರಲ್ಲ ಡಾಕ್ಟ್ರು. ಆಮೇಲೆ ಬೇಗ ಮಲ್ಕೊಬಿಡು. 10-11 ಗಂಟೆವರೆಗೂ ಎದ್ದಿರಬೇಡ. ಏನೋ ಆಯಿತು. ಮತ್ತೆ ಇನ್ನೂ ಅಳ್ತಿದ್ಯಲ್ಲ, ಸಾಕು, ಕಣ್ಣೀರು ಒರೆಸ್ಕೊಳೆ. ಆಯಿತು. ಸರಿ, ನಾನು ಜಯಕ್ಕನ ಮನೆ ಹತ್ರ ಹೋಗಿ ಬರಲಾ? ಆಯಿತು, ಹೋಗ್ಬಿಟ್ಟು ಬಾ. ಆದರೆ ಜಾಸ್ತಿ ಹೊತ್ತು ಇರೋಕೆ ಹೋಗ್ಬೇಡ ಕಣೆ. ಅವ್ರ ಅತ್ತೆ ಅವ್ರ ಗಂಡ ಇಬ್ಬರೂ ಸರಿ ಇಲ್ಲ. ಇಲ್ದಿರೋವೆಲ್ಲ ಹೇಳ್ತಾರೆ. ನನ್ನ ಬಗ್ಗೆನೇ ನಿನ್ನ ಹತ್ರ ಹೇಳಿದ್ರು ಅವತ್ತು. ಊರವ್ರ ಹತ್ರ ಎಲ್ಲ ಹೇಳಿದ್ರೆ ಸುಮ್ಮನೆ ಯಾಕೆ ಅವ್ರ ಹತ್ರ ತಲೆನೋವು? ಆಯಿತು, ಹೋಗಿ ಬರ್ತೀನಿ. ನೀವು ಮನೇಲೇ ಇರ್ತೀರಾ, ಕೆಲ್ಸಕ್ಕೆ ಹೋಗ್ತೀರಾ? ಇಲ್ಲ ಕಣೆ, ನಾನು ಹೋಗ್ಬಿಟ್ಟು ಬರ್ತೀನಿ. ನಾನು ಇನ್ನು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತಲೇ ರಜಾ ಕೇಳ್ಕೊಂಡು ಬಂದೆ. ಮತ್ತೆ ಹೋಗ್ಬೇಕು. ಬರ್ತೀನಿ ಸಾಯಂಕಾಲಕ್ಕೆ. ಹುಷಾರು. ಆಯಿತು ರೀ. ಬರುವಾಗ ಹಣ್ಣು ಹಂಪಲು ತರಕಾರಿ ಇದೆಲ್ಲ ತಗೊಬಂದ್ಬಿಡಿ. ಆಯಿತು, ತೊಗೊಂಬರ್ತೀನಿ. ಸರಿ, ಆಯಿತು, ಹೋಗಿ ಬನ್ನಿ. ನಾನು ಹೋಗ್ತೀನಿ. ಸರಿ, ಬರಲಾ? ಜಯಕ್ಕಂಗೆ ಏನಾದ್ರು ವಿಷಯ ಹೇಳಿದ್ರೆ ಎಷ್ಟು ಖುಷಿ ಪಡ್ತದ. ಮೊದಲು ಹೋಗ್ತೀನಿ. ಅಯ್ಯ, ಇದೇನತ್ತೆ ಹಿಂಗೆ ಕೂತಿದ್ದೀರಾ? ಅಲ್ಲ, ಮನೆಗೆ ಯಾರಾದ್ರು ಬಂದ್ರೆ ಏನು ಅನ್ಕೋತಾರೆ? ನಡು ಮನೇಲಿ ಹಿಂಗೆ ಕೂತ್ಕೊಂಡಿದ್ದೀರಲ್ಲ ನೀವು. ಬ್ಲೌಸ್ ಏನಾಯ್ತು? ಅಯ್ಯ, ಸ್ನಾನಕ್ಕೆ ಹೋಗೋಣ ಅಂತ ಹಿಂಗೆ ಕೂತ್ಕೊಂಡೆ. ನಿನಗೆ ಕಾಯ್ತಿದ್ದೆ. ಎಲ್ಲೋಗಿದ್ದಾಳಾಗೆ? ಅದು ಇಲ್ಲ, ಅಂಗಡಿ ಹತ್ರ ಹೋಗಿದ್ದೆ ಅತ್ತೆ. ಅದೇನು 20 ಸತಿ ಅಂಗಡಿ ಅಂತ ತಿರುಗ್ತೀಯ. ನಾವು ಸ್ನಾನಕ್ಕೆ ಹೋಗ್ಬೇಕು. ಬೆನ್ನು ತಿಕ್ಕಿಸ್ಕೊಂಡು ತುಂಬ ದಿನ ಆಗೋಯ್ತು. ನನ್ನ ಮಗಳು ತಿಕ್ಕಿದ್ದು. ಸ್ನಾನಕ್ಕೆ ಹೋಗ್ತಿದ್ದೀನಲ್ಲ, ಬಾ ಬಂದು ಬೆನ್ನು ತಿಕ್ಕು. ಆಯ್ತು, ನಡೀರಿ. ನೀವು ಸ್ನಾನ ಮಾಡ್ಕೊಳ್ಳಿ, ಆಮೇಲೆ ಕೂಗ್ರಿ, ಬಂದು ತಿಕ್ತೀನಿ. ಅಯ್ಯ, ಕೂಗ್ರಿ ನೀನು ಕೇಳಿಸ್ಬೇಕಲ್ಲ. ಕರೆಕ್ಟಾಗಿ 10 ನಿಮಿಷ ಬಿಟ್ಕೊಂಡು ಬಾ. ತಲೆ ಪಲ್ಲೆ ಎಲ್ಲ ತಿಕ್ಕೊಂಡಿರ್ತೀನಿ, ಮೈಕಾಲೆಲ್ಲ ಉಜ್ಕೊಂಡಿರ್ತೀನಿ. ಬೆನ್ನು ತಿಕ್ಕಕ್ಕೆ 10 ನಿಮಿಷ ಬಿಟ್ಕೊಂಡು ಬಾ. ಆಯಿತು. ಚಿಲ್ಕಾಯಿನ ಹಾಕಬೇಡ್ರಿ. ನಾನು 10 ನಿಮಿಷ ಕರೆಕ್ಟಾಗಿ ಬರ್ತೀನಿ. ಮರಿಬೇಡ, ಆಮೇಲೆ ಕೂಗಕ್ಕಾಗಲ್ಲ. ಬೆನ್ನು ತಿಕ್ಸ್ಕೊಳ್ದೇನೆ ಪರ ಕೆರ್ಕತಿದ್ದೀನಿ ರಾತ್ರಿ ಎಲ್ಲ. ಹಂಗೆ ಕಡಿತೈತೆ, ಅದೆಷ್ಟು ಕೊಳೆ ತುಂಬ್ಕೊಂಡಾಯ್ತು. ಸರಿ, ಆಯಿತು, ನೀವು ಹೋಗಿ. ಬಾಬಾ ಗಮ್ ಅಂತೈತೆ ಸೋಪು. ಇನ್ನು ಮೇಲೆ ಇದೇ ಸೋಪೆ ಹಚ್ಕೋಬೇಕು ನಾನು. ಎಷ್ಟು ಚೆನ್ನಾಗೈತೆ. ಅದೆಲ್ಲಿ ತಂದಿರ್ಬೇಕು ಇವಳು? ಅಂಗಡಿನಾಗೆ ಇದ್ರ ಹೆಸರು ಬೇರೆ ಗೊತ್ತಿಲ್ಲ. ಅದೇನು ಬರ್ದ್ರು ಒಂದು ಓದಕ್ಕೆ ಗೊತ್ತಾಗ್ತಾ ಇಲ್ಲ. ಹೇಳ್ತೀನಿ, ಇವಳನ್ನೇ ಕೇಳಿ ನೋಡ್ತೀನಿ. ನನಗೂ ಇಂಥದ್ದೊಂದು 2 ಸೋಪ್ ತಂದು ಕೊಡು ಅಂತ ಹೇಳ್ತೀನಿ. ಅಪ್ಪ, ಬೇಗ ಮೈಯೆಲ್ಲ ತಿಕ್ಕೊಬಿಡೋಣ. 10 ನಿಮಿಷ ಕೊಳಂದು ಬರೋಕ್ಕೆ ಹೇಳ್ತೀನಿ. ಚೆನ್ನಾಗಿ ತಿಕ್ಕಿಸ್ಬಿಡ್ಕೊಬಿಡಬೇಕು ಬೆನ್ನ. ಪರ ತಿಕ್ಕು ಅಂತ ಹೇಳ್ತೀನಿ. ನಮ್ಮ ಕಾಲದಾಗ ಹಿಂಗೆ ಸ್ನಾನ ಮಾಡುವಾಗ ಒಂದು ಪದ ಆಡ್ಕೊಂಡು ಸ್ನಾನ ಮಾಡ್ತಾ ಇದ್ವಿ. ಈಗಿನ ಕಾಲದಲ್ಲಿ ಅದೆಲ್ಲ ಏನು ಗೊತ್ತಿವಕ್ಕೆ. ಆಗಿನ ಕಾಲದಲ್ಲಿ ಅದೊಂದು ಪದ ಹೇಳ್ತೀನಲ್ಲ, ಅದು ಜಳಕ ಮಾಡನ್ ಬರ್ರೆ ಗೆಳತೀರ, ಜಳಕ ಮಾಡನ್ ಬರ್ರೆ ಗೆಳತೀರ. ಜಳಕ ಮಾಡುವಾಗ ನೋಡ್ತಾವೆ ಗಿಡಗಳು, ಹೂಗಳು, ಮರಗಳು, ಎಲೆಗಳು. ಜಳಕ ಮಾಡುವಾಗ ನೋಡ್ತಾವೆ ಹೂಗಳು, ಮರಗಳು, ಗಿಡಗಳು, ಎಲೆಗಳು. ಜಳಕ ಮಾಡಬಾರೆ ಗೆಳತೀರ, ಜಳಕ ಮಾಡಬರ್ರೆ ಗೆಳತೀರ. ಗಂಧವನ್ನು ತೆತ್ಕೊಂಡು ಎರಡನ್ನು ಬೆರೆಸಿ ಜಳಕ ಮಾಡೋಣ, ಎರಡನ್ನು ಬೆರೆಸಿ ಜಳಕ ಮಾಡೋಣ. ನಾಚ್ಬೇಡ್ರೆ ಯಾರು ಗೆಳತೀರ, ನಾಚ್ಬೇಡ್ರೆ ಯಾರು ಗೆಳತೀರ. ನೀರಲ್ಲೇ ಈಜೋಣ ಬರ್ರೆ, ನೀರಲ್ಲೇ ಆಡೋಣ ಬರ್ರೆ, ನೀರಲ್ಲೇ ಮುಳುಗೋಣ ಬರ್ರೆ, ನೀರಲ್ಲೇ ತೇಲೋಣ ಬರ್ರೆ. ಜಳಕ ಮಾಡೋಣ ಬರ್ರೆ ಗೆಳತೀರ, ಜಳಕ ಮಾಡೋಣ ಬರ್ರೆ ಗೆಳತೀರ. ಇದೆ ಅಲ್ವಾ ನಾವು ಆಡ್ತಿದ್ದಿದ್ದು. ಸ್ವಲ್ಪ ಮೈಯೆಲ್ಲ ತಿಕ್ಕೊಂಡಾಯ್ತು.
ತಲೆ ತಿಕ್ಕಬಿಡೋಣ. ಪಾ ಎಷ್ಟು ಕೊಳೆ ತುಂಬ್ಕೊಂಡೈತಪ್ಪ ತಲೆ ಒಳಗಡೆ. ಪರ 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 ಕಡಿತಾದ್ರೆ ಕಡಿತ. ಈ ಬಿಳಿ ಕೂದಲು ಇರೋದಕ್ಕೋ ಏನೋ. ಕರಿ ಕೂದಲಂತೂ ಆಗಲ್ಲ, ಬಿಳಿ ಕೂದಲ ಸಾಯೋವರೆಗೂ ಇಲ್ಲ. ಅಯ್ಯೋರೆ, ಸೋಪ್ ಎಲ್ಲ ಬಿದ್ದಲ್ಲಪ್ಪ. ಎಲ್ಲಿ ಬಿತ್ತು ಸೋಪು? ಅಯ್ಯೋ, ನೀರೊಳಗಡೆ ಬಿತ್ತು ಅಂತ ಅನ್ಸುತ್ತೆ. ಅಯ್ಯೋ ದೇವ್ರೆ, ನೀರೆಲ್ಲ ಬಿದ್ದೈತಲ್ಲ. ಅಯ್ಯೋ, ಇವಾಗ ಹೆಂಗ್ ಆಚೆಗೆ ಬರ್ಲಿ? ಹೆಂಗ್ ತಲೆ ತೊಳ್ಕೊಳ್ಳಿ ನಾನು? ಕಣ್ಣು ಬೇರೆ ಉರಿತೈತಲ್ಲಪ್ಪ. ಏ ಜಯ, ಬೇಗ ಬಾರೆ ಒಂಚೂರು. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು? ಕಣ್ಣು ಬೇರೆ ಉರಿತೈತೆ, ನೀರು ಬೇರೆ ಎಲ್ಲ ಚೆಲ್ಲೋಯ್ತಲ್ಲೋ. ಅಯ್ಯೋ, ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ಉರಿನ. ಏ ಜಯ, ಅಯ್ಯೋ ಎಲ್ಲಿ ಹಾಳಾಗ್ ಹೋದ್ಲಪ್ಪ. ಎಷ್ಟು ಕೂಗಿದ್ರು ಕೇಳ್ಸಲ್ಲ ಇವಳಿಗೆ. ಬಡ್ಕಬೇಕಷ್ಟೇ ನಾನು. ನೀರ್ ಬೇರೆ ಎಲ್ಲ ಬಿದ್ದೋಯ್ತು ಕೆಳಗಡೆ. ತಲೆ ಹೆಂಗ್ ತೊಳ್ಕೊಳ್ಳಿ? ಏ ಜಯ, ಟವಲ್ ಎಲ್ಲ ತಂದ್ಕೊಡೆ. ನೀರನ್ನ ಉಯ್ಯ ತಲೆ ಮೇಲೆ ಬಂದು. ಅಯ್ಯೋ ದೇವ್ರೆ, ನನ್ ಕೈಲಿ ಆಗ್ತಾ ಇಲ್ಲ ನನಗೆ. ಜಯ, ಅಯ್ಯೋ ಪಾಪ, ನೀರು ಬೇಕು ಅಂತ ಅನ್ಸುತ್ತೆ ಇವ್ರಿಗೆ. ಅಯ್ಯೋ, ಬಕೆಟ್ ಬೇರೆ ಬಿದ್ದೋಗ್ಬಿಟ್ಟಿದೆ. ಏನು ಮಾಡೋದು? ಇಲ್ಲಿ ಯಾರೂ ಕಾಣಿಸ್ತಿಲ್ಲ ಅಕ್ಕಪಕ್ಕನೂ. ಜಯ ಜಯ ಅಂತ ಬೇರೆ ಕೂಗ್ತವ್ರೆ. ಈ ತಾಯಿ ಅದೆಲ್ಲೋದ್ಲೋ ಏನೋ. ಏನು ಮಾಡಲಿ? ಯಾರು ಕಾಣಿಸ್ತಿಲ್ವೇ? ಅಯ್ಯೋ ಹಾಳದೋಳೆ, ಎಲ್ಲ ಇದ್ಯಾ? ನಾನೇ ಟವಲ್ ತಗೊಂಡೋಗಿ ಕೊಡ್ಲಾ? ಏ ಜಯ, ಏ ಬಜ್ಜ ಇಲ್ವೇ? ನನಗೆ ಗೊತ್ತು ಕಡೆ. ಇಲ್ಲೇ ಎಲ್ಲೋ ಇದ್ಯಾ ನೀನು? ಯಾರ ಬಂದಂಗೆ ಅನಿಸ್ತಾ ಇತ್ತು ನನಗೆ. ನಾಟಕ ಆಡ್ಬೇಡ, ಬಂದ್ರೆ ಏನಿಲ್ಲ. ಆಮೇಲೆ ಕೊಡೆ ಟವಲ್, ಕೊಡೆ. ಅಲ್ಲಿಕ್ಕಿರೋ ಟವಲ್ ಕೊಡೆ. ಬೆಂತಿಕ್ತಿದ್ರು ಹಾಳಾಗೋಗ್ಲಿ. ಟವಲ್ ಕೊಡು. ಅಯ್ಯೋ ಪಾಪ, ಇಂಥ ಸಮಯದಲ್ಲಿ ಸಹಾಯ ಮಾಡೋಣ. ಯಾರು ಏನಾದರೂ ಅಂದ್ಕೊಳ್ಳಿ, ಮಾನವೀಯತೆ ಮುಖ್ಯ. ಎಲ್ಲ ಹಾಳಾಗೋದ್ಲಿ ಇವಳು. ಜಕ್ಕಿಲಾಡಿ, ಇಷ್ಟೊತ್ತಂಟ ಎಲ್ಲೋಗಿದ್ದೆ? ಗಂಡಸು ಧ್ವನಿನಲ್ಲಿ ಅಂತಾಳೆ, ಅಂತ ಕೊಡಿತ. ಸಾಕು ಒಯ್ಯಾರ ಮಾಡ್ಕೊಂಡು ನಿಂತಿರೋದು. ಬೆಂತಿಕ್ಕು. ಅವಾಗಿಂದ ಬಡ್ಕೋತಿದ್ದೀನಿ, ಕಣ್ಣು ಉರಿ ಅಂತ. ಬಡ್ದಾರ ಏನ ಮಾಡ್ತಿದ್ದೆ? ಲೈ, ಮಾತಾಡದೆ ಮೂಗಿ ತರ ನಿಂತಿದ್ಯಾ? ಹಾಳಾಗೋಗ್ಲಿ. ತಿಕ್ಕು ಬೆನ್ನ. ಏನು ಮಾಡಲಿ? ಹೋಗಿ ನಾನೇ ತಿಕ್ಕು ಬಿಡ್ಲಾ? ವಯಸ್ಸಾಗಿದ್ರು ಗಟ್ಟು ಮುಟ್ಟಾಗ ಅವಳೆ. ಮೂದಿವಿ ತಗೊಬಂದು ಅಷ್ಟು ಬಡ್ಕೋತಿದ್ದೀನಿ. ವಯಸ್ಸಾದವಳು ಮುಟ್ಟಬೇಕು ಅಂತ ನೀನೆ ನೋಡಿ. ಇವಾಗ ಏನಾದ್ರು ತಾಂಡ ಹಾಕ್ಬಿಡ್ತೀನಿ ಇವಾಗ. ಇವು ಬೇಡ ಬಿಡಪ್ಪ, ಯಾರು ಬಂದಿಗಿಂದಾರ ಆಮೇಲೆ. ಇವಳು ಮನೆ ಇದೇ ಇರಬೇಕು. ಸುಮ್ಮನೆ ಏನೋ ಸೌಂಡ್ ಬಂತಲ್ಲ ಅಂತ ಬಂದೆ. ಆಮೇಕಿಂತ ಬಂದು ಮಾತಾಡ್ಸ್ಕೊಂಡು ಹೋಗೋಣ. ಹಾಳದೊಳೆ, ಕಿವಿಗೆ ಅದೇನು ಬಡ್ದೈತಿ ನಿನಗೆ? ತಿಕ್ಕೆ ಬೆನ್ನ. ಮಕ್ಕಿಷ್ಟು ಇರು ಮಾಡ್ತೀನಿ. ಮಕ್ಕಳು ನೀರು ಹಾಕತ್ತೀನಿ, ಮೊದಲು ಮಾಡ್ತೀನಿ. ಅಯ್ಯೋ ದೇವ್ರೆ, ಅಲ್ಲ ಯಾರು ಕಾಣ್ತಿಲ್ವಲ್ಲಪ್ಪ. ಹಂಗಾದ್ರೆ ನಾನು ಟವಲ್ ಕೊಟ್ಟಾರ ಯಾರು? ಇದೇನಪ್ಪ ಬಂತು ಹಣೆ ಬರ? ಗ್ರಾಚಾರ ನಂದು. ಅಯ್ಯೋ, ಟವಲ್ ಕೊಟ್ಟಿ ಯಾರು? ಜಯ ಏನಾದ್ರು ಕೊಟ್ಬಿಟ್ಟು ಹಂಗೆ ಓಡೋಗ್ಬಿಟ್ಲಾ? ಅಲ್ಲ, ಅವಳು ಮಾಡಲ್ವಲ್ಲ. ಟವಲ್ ಕೊಟ್ಬಿಟ್ಟು ಯಾಕೆ ಹೋಗ್ತಾಳ ಅವಳು ಮಾತಾಡ್ದಂಗೆ? ಅವಳಲ್ದೇನೆ ಬೇರೆ ಯಾರಾದ್ರೂ ಬಂದು ಟವಲ್ ಕೊಟ್ರ? ಅಯ್ಯಯ್ಯೋ, ಏನಪ್ಪ ಮಾಡ್ಲಿ ಶಿವನೇ. ಯಾಕೋ ಹೃದಯ ಟವ 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 ಅಂತ ಬಡ್ಕತ್ತಾಯ್ತು ನನಗೆ. ನನ್ನ ಮಾನ ಮರ್ಯಾದೆ ಎಲ್ಲ ದೋಚ್ಕೊಂಡು ಹೊರಟೋಗ್ತದಲ್ಲಪ್ಪ. ಯಾರಪ್ಪ ನೋಡಿದ್ರು ಬಂದು. ನಾನು ಹಾಳಾದವಳು ಜಯ ಬಂದು ಬೆಂತಿಕ್ತಾಳೆ ಅಂದ್ಬಿಟ್ಟು ಬಾಗ್ಲು ತೆಕ್ಕೋಂಗ್ ಕೂತ್ಕೊಂಡೆ. ಅದ್ಯಾವನ್ ಬಂದಿದ್ನೋ, ಅದ್ಯಾವಳೆ ಬಂದಿದ್ಲು. ಅಲ್ಲ, ಹೆಂಗಸ್ರಾಗಿದ್ರೆ ಮಾತಾಡಿರೋರು. ಅದ್ಯಾವನ್ ಬಂದಿದ್ನೋ, ಏನ್ ಕತೆನೋ. ಅಯ್ಯೋ ದೇವ್ರೇ, ಬೇವಸಿ ನನ್ನ ಮಗ ಅದ್ಯಾವನ್ ನೋಡ್ಕೊಂಡು ಹೋದ್ನಪ್ಪ ಇವನು. ಮಾಡ್ತೀನಿ ಇವಳು ಮೊದ್ಲು ಮಾಡ್ತೀನಿ. ಇವಳಿಗೆ 10 ನಿಮಿಷ ಬಿಟ್ಕೊಂಬ ಅಂತ ಹೇಳಿದ್ದೆ. ಇವಳಿಗೆ ಬರ್ಬೇಕು ತಾನೆ ಇವಳು. ಮಾಡ್ತೀನಿ ಇವಳಿಗೆ, ಮಾಡ್ತೀನಿ ಇವಳಿಗೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಜಯ. ಇವತ್ತು ಕೂಡ ನಿಮ್ಗೋಸ್ಕರ 2 ಎಪಿಸೋಡ್ನ ಹಾಕ್ತಿದ್ದೀನಿ. ಈಗೊಂದು ಪ್ರಸಾರ ಆಗ್ತಿದೆ, ಮತ್ತೆ ಸಂಜೆ 6 ಗಂಟೆಗೆ ಇನ್ನೊಂದು ಎಪಿಸೋಡ್ ಪ್ರಸಾರ ಆಗುತ್ತೆ. ತಪ್ಪದೆ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮಗೋಸ್ಕರ ಇವತ್ತು 2 ಎಪಿಸೋಡ್ ಹಾಕ್ತಿದ್ದೀನಿ. ಯಾಕಪ್ಪ ಅಂತ ಅಂದರೆ, ನಿನ್ನೆ 300 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ರು. ಇವತ್ತು ಇನ್ನು 30 ಜನ ಎಕ್ಸ್ಟ್ರಾ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅಂದರೆ 330 ಜನ ಸಬ್ಸ್ಕ್ರೈಬರ್ಸ್ ಒಂದೇ ದಿನಕ್ಕಾಗಿದ್ದಾರೆ. ಅಂದರೆ ಒಂದೇ ದಿನಕ್ಕಾದರೆ 30 ಜನ ಸಬ್ಸ್ಕ್ರೈಬರ್ಸ್ ಒಂದು ದಿನಕ್ಕಾಗಿದ್ದಾರೆ. ನಿನ್ನೆ 300 ಇತ್ತು, ಇವತ್ತು 330 ಆಗಿದೆ. ತುಂಬ ಹ್ಯಾಪಿ ಆಗಿದ್ದೀನಿ. ನೋಡೋಣ ಇವತ್ತು ಎಷ್ಟಾಗುತ್ತಾರೆ ಅಂತ. ನಾಳೆ ನೋಡ್ತೀನಿ ನಾನು.
ನಾಳೆನೂ ಕೂಡ ಇದೇ ರೀತಿ ಸಬ್ಸ್ಕ್ರೈಬರ್ಸ್ ಆದರೆ ನಾಳೆ ಮತ್ತೆ 2 ಎಪಿಸೋಡ್ನ ಹಾಕ್ತೀನಿ. ಮಿಸ್ ಮಾಡದೆ ನೋಡ್ತಾ ಇರಿ. ಮತ್ತೆ ಸಂಜೆ ಸಿಗೋಣ, ಓಕೆನಾ? ಮತ್ತೆ ಇವಾಗ ಬಂದು ನನಗೆ ಏನು ಹೇಳ್ತಾರೆ ಅಂತ ನೋಡೋಣ ಸಂಜೆ. ಓಕೆ, ಎಲ್ಲರಿಗೂ ಬಾಯ್.